ನಮಸ್ತೆ ಎಲ್ರಿಗೂ. ಒಂದು ಗಾದೆ ಮಾತಿದೆ ಅಲ್ವಾ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಹಾಗೆಯೇ ಕಡಿಮೆ ಮಾತಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಗೊತ್ತಿದೆ ನಿಮಗೆ. ಅದಕ್ಕೆ ಹೇಳೋದು, ಆ, ಮಾತು ಕಮ್ಮಿ ಆದಷ್ಟು, ಅಂದರೆ ಮಾತಾಡೋದು ಕಮ್ಮಿ ಆದಷ್ಟು ನಾವು ತುಂಬ ಇಂಪ್ರೂವ್ ಆಗ್ತೇವೆ. ಹಾಗಾಗಿ ಇವತ್ತೊಂದು ವಿಷಯದ ಬಗ್ಗೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅಂತ. ಮಾತು ಕಮ್ಮಿ ಆಡೋದ್ರಿಂದ ಏನೆಲ್ಲ ನಮಗೆ ಲಾಭ ಆಗ್ಬೋದು ಅಂಥೇಳಿ, ಹಾಗೆ ಬೇರೆಯವರಿಂದ ನಮಗೆ ಎಷ್ಟು ಒಂದು ಅಂದರೆ ಒಂಥರ ಟಾರ್ಚರ್ ಥರ ಆಗೋದು ಸಹ ಸ್ವಲ್ಪ ಕಮ್ಮಿ ಆಗ್ತದೆ. ಹಾಗಾಗಿ ಇನ್ನೊಂದು ಸಹ ಹೇಳ್ತಾರಲ್ಲ, ಮಾತಾಡಿ ಕೆಟ್ಟೆ ಅಂತೇಳಿ. ಹಾಗೆ ಮಾತಾಡಿ ನಾವು ಸುಮ್ಮನೆ ಹಾಳಾಗೋದಕ್ಕಿಂತ ಮೌನವಾಗಿರೋದು ಎಷ್ಟೋ ಒಳ್ಳೇದು ಅಂದ್ಕೊಳ್ತೇನೆ ನಾನು. ಹಾಗಾಗಿ ಇದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅನ್ನಿಸ್ತು. ಕಡಿಮೆ ಮಾತಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ. ಕಡಿಮೆ ಮಾತಾಡೋದ್ರಿಂದ ಮತ್ತು ಎಷ್ಟು ಅಗತ್ಯ ಉಂಟೋ ಅಷ್ಟೇ ಮಾತಾಡೋದ್ರಿಂದ ಜನ ನಮ್ಮ ಮಾತನ್ನು ಒಂದು ಕರೆಕ್ಟಾಗಿ ಕೇಳಿಸ್ಕೊಳ್ತಾರೆ, ಅಂದರೆ ಒಬ್ಸರ್ವ್ ಮಾಡಿ ಕೇಳ್ಕೊಳ್ತಾರೆ. ಹಾಗೆ ನಾವು ಆಡೋ ಮಾತಿಗೆ ಉಂಟಲ್ಲ, ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಅಂದರೆ ಕಡಿಮೆ ಮಾತಾಡೋದ್ರಿಂದ ಎಲ್ಲಿ ಬೇಕೋ ಅಲ್ಲೇ ಮಾತಾಡಬೇಕು, ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡಬೇಕಾಗ್ತದೆ. ತುಂಬ ಜಾಸ್ತಿ ಮಾತಾಡಿದ್ರು ಸಹ ಎದುರುಗಡೆ ಇದ್ದವರಿಗೆ ಸಹ ಅದು ಕಿರಿಕಿರಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ತದಲ್ವ. ಮತ್ತು ಅನಾವಶ್ಯಕವಾಗಿ ಮಾತಾಡದೆ ಸುಮ್ಮನೆ ಇರೋದ್ರಿಂದ ಮತ್ತು ಇತರರೊಂದಿಗೆ, ಅಂದರೆ ಬೇರೆಯವ್ರ ಜೊತೆಯಲ್ಲಿ ನಿಮ್ಮ ಏನಾದರೂ ಒಂದು ವಿಷಯದ ಬಗ್ಗೆ ಚರ್ಚೆ ಜಗಳ ಆ ಥರ ಆಗೋದು ಸಹ ಅವಕಾಶ ಇರೋದೇ ಇಲ್ಲ ಕಮ್ಮಿ ಮಾತಾಡೋದ್ರಿಂದ. ಇದರಿಂದ ಕಮ್ಮಿ ಮಾತಾಡೋದ್ರಿಂದ ಜಗಳ ಆಗದೆ ಇರೋದ್ರಿಂದ ನಿಮ್ಮ ಒಂದು ಏನಾದರೂ ಒಂದು ಗುರಿ ಎಲ್ಲ ಇದ್ದರೆ ನೋಡಿ, ಅದಕ್ಕೇ ಒಂದು ಗಮನ ಕೊಡಲಿಕ್ಕೆ, ಅದಕ್ಕೇ ಒಂದು ಇದು ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ ಜಾಸ್ತಿ ಮಾತಾಡದೆ ಇರೋದ್ರಿಂದ. ಅದಕ್ಕೆ ಹೇಳೋದು, ಯಾವಾಗಲೂ ಸಹ ನಾವು ಜನರನ್ನು ಜಾಸ್ತಿ ಹಚ್ಕೊಂಡಷ್ಟು ನಮ್ಮ ವಿಷಯಗಳನ್ನು ನಾವು ಅವರ ಜೊತೆಲಿ ಹಂಚ್ಕೊಳ್ತಾ ಹೋಗ್ತೇವೆ. ಹಾಗಾಗಿ ಅದು ಬೇಡ, ಅನಗತ್ಯ ಅಂತೇಳಿ ಅಂದ್ಕೊಳ್ಳೋದು ನಾನು. ಸ್ವಲ್ಪ ಮಾತನ್ನು ಕಮ್ಮಿ ಆಗ್ತಾ ಹೋದಾಗೆ ನಮ್ಮ ಗೋಲನ್ನು ನಾವು ರೀಚ್ ಆಗ್ಬೋದು. ಮತ್ತು ಈಗ ಸುಮ್ಮನೆ ಇರೋದ್ರಿಂದ ಅಥವಾ ಕಡಿಮೆ ಮಾತಾಡೋದ್ರಿಂದ, ನಾನು ಈಗ ಹೇಳಿದೆಲ್ಲ ನಿಮ್ಮ ಗುಟ್ಟು ಅಂತೇಳಿದರೆ ನಿಮ್ಮ ಒಂದು ಸೀಕ್ರೆಟು, ನಿಮ್ಮ ಒಂದು ಪರ್ಸ್ನಲ್ಲು ಏನಾದರೂ ಒಂದು ಹೊರಗಡೆ ಬರೋದು ಸಹ ಸ್ವಲ್ಪ ಕಡಿಮೆ ಇರ್ತದೆ. ಅಂದರೆ ಮಾತು ಜಾಸ್ತಿ ಆದಾಗೆ ನಾವು ಫ್ರೀ ಜಾಸ್ತಿ ಆಗ್ತೇವೆ. ಫ್ರೀ ಜಾಸ್ತಿ ಆದಾಗ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ನಾವು ಅವ್ರ ಹತ್ರ ಹೇಳ್ಕೊಳ್ತೇವೆ. ಅದು ಪರ್ಸ್ನಲ್ ಪ್ರಾಬ್ಲಮ್ ನಾವು ಹೇಳಿಕೊಂಡು ನಾವು ಅವರಲ್ಲಿ ಚೀಪ್ ಆಗೋದಕ್ಕಿಂತ ಸ್ವಲ್ಪ ಮಾತು ಕಮ್ಮಿಯಾಗಿ ನಮ್ಮ ಕೆಲಸ ಎಷ್ಟು ಉಂಟು ನಾವು ಅಷ್ಟು ಮಾಡಿಕೊಂಡು ಹೋಗೋದು ತುಂಬ ಒಳ್ಳೆಯದು. ಇನ್ನೊಂದು ಲಾಭ ಏನಂತೇಳಿದರೆ, ಈಗ ಸುಮ್ಮನೆ ಇರೋದ್ರಿಂದ ಮಾತು ಕಮ್ಮಿ ಆಡೋದ್ರಿಂದ ಅಂತೇಳಿದರೆ, ನಿಮ್ಮ ಎದುರುಗಡೆ ಇರುವವರು ಏನು ಮಾತಾಡ್ತಾರೆ ಅನ್ನೋದನ್ನು ಕರೆಕ್ಟಾಗಿ ನಮಗೆ ಅಬ್ಸರ್ವ್ ಮಾಡಲಿಕ್ಕಾಗ್ತದೆ. ಅಂದರೆ ಕರೆಕ್ಟಾಗಿ ಕೇಳ್ಕೊಳ್ಳಿಕ್ಕಾಗ್ತದೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತೇಳಿ. ಅದನ್ನೆಲ್ಲ ಕೇಳಿಕೊಂಡು ಅದಕ್ಕೆ ಯಾವ ಥರ ನಾವು ರಿಪ್ಲೈ ಮಾಡ್ಬೋದು, ಯಾವ ಥರ ನಾವು ಆನ್ಸರ್ ಕೊಡ್ಬೋದು ಅನ್ನೋದು ಸಹ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಅಂದರೆ ಅವ್ರು ಮಾತಾಡ್ತಾ ಇರುವಾಗ ನಾವು ಅರ್ಧಕ್ಕೆ ಕಟ್ ಮಾಡಿ ಮಾತಾಡ್ತಾ ಇದ್ದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದು ಎಷ್ಟು ಚಂದ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು ಲಾಭ ಏನು ಗೊತ್ತಾ, ನೀವೆಷ್ಟು ಕಮ್ಮಿ ಮಾತಾಡ್ತೀರಿ ನೋಡಿ, ಜನರು ಅಷ್ಟು ನಿಮ್ಮ ಹತ್ರ ಮಾತಾಡಲಿಕ್ಕೆ ಹಾತೊರಿತಾ ಇರ್ತಾರೆ. ಇವರು ಇಷ್ಟು ಜಾಸ್ತಿ ಮಾತಾಡೋದಿಲ್ಲಲ್ಲ, ಹಾಗಾಗಿ ಅಂದರೆ ಇವ್ರ ಹತ್ರ ಸ್ವಲ್ಪ ಮಾತಾಡುವ, ಇವರಿಗೆ ಅಂದರೆ ಇವ್ರ ಹತ್ರ ಏನಾದರೂ ಒಂದು ವಿಷಯ ಇರ್ಬೋದು, ಹಾಗೆ ಅದನ್ನೆಲ್ಲ ನಾವು ಇದು ಮಾಡ್ಕೊಳ್ಳುವ ಅಂಥೇಳಿ ತುಂಬ ಜನ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ ನಿಮ್ಮ ಹತ್ರ. ಅಂದರೆ ತುಂಬ ಬಜ ಮಾತಾಡ್ತಾ ಇದ್ದರೆ ನೋಡಿ, ಜನ ಮಾತಾಡಲಿಕ್ಕೆ ಸಹ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಇವರ ಬಾಯಿಗೆ ಯಾರಪ್ಪ ಬೀಳೋದು ಅಂದ್ಕೊಳ್ತಾರೆ. ಹಾಗಾಗಿ ಮಾತು ಮಿತವಾಗಿದ್ದರೆ ನಿಮ್ಮ ಹತ್ರ ಸಹ ಜನ ಒಂದು ರೆಸ್ಪೆಕ್ಟಾಗಿ ಆ ಥರ ಎಲ್ಲ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಮೌನವಾಗಿರೋದ್ರಿಂದ ಅಥವಾ ಸುಮ್ಮನೆ ಇರೋದ್ರಿಂದ, ಮಾತಾಡದೇ ಇರೋದ್ರಿಂದ ಏನು ಇನ್ಸಲ್ಟ್ ಅಂತೇಳಿ ಏನಿಲ್ಲ ಅದರಲ್ಲಿ. ಆದಷ್ಟು ನೀವು ಅಷ್ಟು ಅಂದರೆ ಮಾತು ಸ್ವಲ್ಪ ಕಮ್ಮಿ ಇರೋದ್ರಿಂದ ಅನಾವಶ್ಯಕವಾದಂಥ ಒಂದು ವಾದ ಅಥವಾ ಚರ್ಚೆ ಆ ಥರನೂ ಹೇಳ್ಬೋದು, ಚರ್ಚೆ ಅಂತ ಹೇಳ್ಬೋದು. ಅನಾವಶ್ಯಕವಾಗಿ ಮಾತಾಡ್ತಾ ಇರ್ತಾರೆ ನೋಡಿ, ಅಂಥದ್ರಿಂದ ಅಲ್ಲಿ ನೀವು ಸ್ವಲ್ಪ ಪಾರಾಗ್ಬೋದು. ಇದರಿಂದ ಸಹ ನಿಮ್ಮ ಟೈಮ್ ಸಹ ಉಳಿತದೆ. ಅಂತ ಮಾತಾಡೋ ಬದಲಿಗೆ ನಿಮ್ಮ ಟೈಮ್ ವೇಸ್ಟ್, ಅದರ ಬದಲಿಗೆ ನೀವೇ ಏನಾದರೂ ಒಂದು ಕೆಲಸ ಇದ್ದರೆ ಅದನ್ನು ನೀವು ಮಾಡ್ಬೋದು, ಅಥವಾ ಧ್ಯಾನ ಮಾಡ್ಬೋದು, ಏನೋ ಒಂದು ಮಾಡ್ಕೊಳ್ತಾ ಹೋಗ್ಬೋದು. ಅನಾವಶ್ಯಕ ಅದಂದರೆ ನಿಮಗೀಗ ಮಾತಾಡೋದ್ರಿಂದ ಏನಾದರೂ ಲಾಭ ಇದೆ ಅಂತೇಳಿದರೆ, ನಿಮ್ಗೆ ಏನಾದರೂ ಪ್ರಯೋಜನ ಇದೆ ಅಂದ್ಕೊಂಡ್ರೆ ಆಗ್ಬೋದು. ಸುಮ್ಮನೆ ಗಾಸಿಪ್ ಆ ಥರ ಎಲ್ಲ ಮಾತಾಡ್ತಾ ಇರ್ತಾರೆ ನೋಡಿ, ಅಂಥವ್ರ ಹತ್ರ ಮಾತಾಡೋ ಬದಲಿಗೆ ನೀವು ಸುಮ್ಮನೆ ಇರೋದು
ಒಳ್ಳೆಯದು. ಸುಮ್ಮನೆ ಇರೋದ್ರಿಂದ ಅಂತೇಳಿದರೆ ಈಗ ತುಂಬ ಮಾತಾಡಿ ನಾವು ಅನಾವಶ್ಯಕವಾಗಿ ಚರ್ಚೆ ಮಾಡೋ ಬದಲಿಗೆ ನಮ್ಮದು ಏನಾದರೂ ಒಂದು ಕ್ರಿಯೇಟಿವಿಟಿ ಆ ಥರ ಇದನ್ನು ಅದನ್ನು ಯೋಚನೆ ಮಾಡ್ಬೋದು. ಹೇಗೆ ಮಾಡಿದರೆ ಏನಾಗ್ಬೋದು ಅಂಥದ್ದೆಲ್ಲ ನಾವು ಯೋಚನೆ ಮಾಡ್ತಾ ಹೋದಾಗೆ ಐಡಿಯಾಗಳು ತುಂಬ ಹುಟ್ಕೊಳ್ತದೆ ನಮ್ಮ ತಲೆಯಲ್ಲಿ. ಮತ್ತು ಈ ಥರ ಒಂದು ಕ್ರಿಯೇಟಿವ್ ಆಗಿ ಒಂದು ಯೋಚನೆ ಮಾಡಲಿಕ್ಕೆ ನಮಗೆ ಒಂದು ಟೈಮ್ ಸಿಗ್ತದೆ. ಹಾಗಾಗಿ ಏನಾದರೂ ಒಂದು ಹೊಸದಾಗಿ ಶುರು ಮಾಡುವ ಅಂಥೇಳಿ ಒಂದು ಯೋಚನೆ ಸಹ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ಅಂಥ ಸಂದರ್ಭ ಸಹ ಬರ್ಬೋದು. ನಮಗೆ ಟೈಮ್ ಇದೆ, ನಾವು ಈ ಥರ ಯೋಚನೆ ಮಾಡ್ತಾಯಿದ್ದೀವಿ, ನಾವು ಈ ಥರ ಒಂದು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡುವ ಅಂಥೇಳಿ ಯೋಚನೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಮಾತಾಡಿ ನೋಡಿ, ಮಾತಾಡ್ತಾ ನಮಗೆ ಏನಾದರೂ ಅವರ ಮಾತು ಆಗಲಿಲ್ಲ ಅಂತೇಳಿದರೆ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಚರ್ಚೆ ಸ್ಟಾರ್ಟ್ ಆಗ್ತದೆ, ಜಗಳ ಸ್ಟಾರ್ಟ್ ಆಗ್ಬೋದು. ಅದರ ಬದಲಿಗೆ ನಾವು ಶಾಂತವಾಗಿ ಇರೋದ್ರಿಂದ ನಮ್ಮ ಮೆದುಳು ಕೂಡ ಸ್ವಲ್ಪ ಶಾಂತವಾಗಿರ್ತದೆ. ಅಂತ ಹೇಳಿದರೆ ತುಂಬ ಯೋಚನೆಗಳು ಬರುವುದಿಲ್ಲ, ಶಾಂತವಾಗಿರ್ತದೆ. ಅಂದರೆ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಯೋಚನೆ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ. ಹಾಗೆಯೇ ಒಂದು ಸಿಟ್ಟುಂಟಲ್ಲ, ನಮಗೆ ಬರುವಂಥ ಸಿಟ್ಟು ಒಂದು ಹತೋಟಿಯಲ್ಲಿ ಸಹ ನಾವು ಇಟ್ಕೊಳ್ಬೋದು. ಈ ಮಾತಾಡಿ ಜಗಳ ಮಾಡೋದಕ್ಕಿಂತ ನಾವು ಶಾಂತವಾಗಿರೋದ್ರಿಂದ ನಮಗೆ ನಮ್ಮ ಸಿಟ್ಟನ್ನು ನಾವೊಂದು ಹತೋಟಿಯಲ್ಲಿ ಸಹ ಇಟ್ಕೊಳ್ಬೋದು. ಮತ್ತು ಈ ಸೈಲೆಂಟಾಗಿ ನಾವು ಇರ್ತೇವಲ್ವ, ಹಾಗಾಗಿ ಅಂತೇಳಿದರೆ ಇದು ಉದ್ವೇಗ ಅಂತ ಹೇಳ್ತಾರೆ ನೋಡಿ, ಒಂಥರ ಒಂದು ಅರ್ಜೆಂಟ್ ಥರ ಆ ಥರ ಅಂತೇಳಿದರೆ ಎಲ್ಲಾದರೂ ಹೋಗ್ಬೇಕಂತೇಳಿ ಯಾರ ಹತ್ರ ಆದರೂ ಮಾತಾಡಬೇಕಂತೇಳಿದರೆ ಒಂಥರ ನಾವು ಅರ್ಜೆಂಟು ಆ ಥರ ಎಲ್ಲ ಮಾಡ್ತೇವೆ ನೋಡಿ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಅತಿಯಾಗಿ ಮಾತಾಡೋದ್ರಿಂದ ಸಹ ಬ್ಲಡ್ ಪ್ರೆಷರ್, ನಮ್ಮದು BP ಉಂಟಲ್ಲ, ಅದು ಸಹ ಏರಿಳಿತ ಆಗ್ತಾ ಇರ್ತದೆ ಜಾಸ್ತಿ ಮಾತಾಡೋದ್ರಿಂದ ಸಹ. ಮಾತಾಡಬೇಕು, ಎಷ್ಟು ಬೇಕು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ಅದಕ್ಕೆ ಹೇಳಿದ್ದು, ಕೆಲವೊಂದು ಸಲ ನಮ್ಮ ಸೈಲೆಂಟ್ ಅಲ್ಲ ನಮಗೇ ತುಂಬ ಒಳ್ಳೆಯದು, ನಮ್ಮ ಹೆಲ್ತಿಗೆ ಸಹ ಒಳ್ಳೆಯದು, ನಮ್ಮ ಬ್ರೈನಿಗೆ ಸಹ ಒಳ್ಳೆಯದು, ಎಲ್ಲದಕ್ಕೂ ಸಹ ತುಂಬ ಒಳ್ಳೆಯದು. ಒಬ್ಬರು ಅಂದ್ಕೊಳ್ತಾರೆ ಇವರು ಮಾತಾಡೋದಿಲ್ಲ, ಇವ್ರದ್ದು ಅಂದರೆ ಇವರೊಂದು ಸೈಲೆಂಟ್ ಆಗಿರೋದು ಇವ್ರದ್ದೊಂದು ದೌರ್ಬಲ್ಯ ಅಂತೇಳಿದರೆ, ಇವರು ಕಡಿಮೆ ಮಾತಾಡ್ತಾರೆ, ಇವರು ಶಾಂತ ಸ್ವಭಾವದವರು ಅಂತೇಳಿ ಸಹ ಜನ ನಮ್ಮನ್ನು ಒಂದು ಗೌರವ ಕೊಟ್ಟು ಸಹ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ಒಬ್ಸರ್ವ್ ಮಾಡಿ ಬೇಕಾದರೆ ನಾನು ಆವಾಗಲೇ ಹೇಳಿದೆ, ನೀವು 1 ವಾರ ಇದನ್ನು ಟ್ರೈ ಮಾಡಿ ನೋಡಿ. ಯಾರ ಹತ್ರ ಸಹ ಅನಾವಶ್ಯಕವಾಗಿ ಮಾತಾಡೋದನ್ನು ಕಮ್ಮಿ ಮಾಡ್ತಾ ಬನ್ನಿ. ಅದರಿಂದ ಎಷ್ಟು ಲಾಭ ಇದೆ ಅನ್ನೋದನ್ನು ನಿಮಗೇ ಅರ್ಥ ಆಗ್ತದೆ. ಕಡಿಮೆ ಮಾತಾಡೋದ್ರಿಂದ ಸಂಬಂಧಗಳು ಸಹ ಗಟ್ಟಿಯಾಗಿರ್ತದೆ. ಇವರು ಯಾವುದು ಸಹ ಮಾತಾಡೋದಿಲ್ಲ, ಯಾವುದಕ್ಕೆ ಸಹ ಜಗಳಕ್ಕೆ ಬರೋದಿಲ್ಲ ಇವರು ಅಂತೇಳಿ. ಮತ್ತು ಅವರು ಆಲೋಚನೆ ಮಾಡಿ ಸಹ ಮಾತಾಡ್ತಾರೆ. ಸೈಲೆಂಟ್ ಇರುವವರು ಯಾವಾಗಲೂ ಆಲೋಚನೆ ಮಾಡಿ ಮಾತಾಡ್ತಾರೆ. ಇದರಿಂದ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಬಿರುಕು ಸಹ ಬರುವ ಒಂದು ಇದೇ ಇರುವುದಿಲ್ಲ. ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಂಬಂಧವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಲಾಭ ಅಂತ ಹೇಳಿದರೆ, ಕಡಿಮೆ ಮಾತಾಡೋದ್ರಿಂದ ಅನಾವಶ್ಯಕ ಅದರಲ್ಲಿ ಮಾತೇ ಬರೋದಿಲ್ಲ. ನಿಮ್ಮ ವಿಷಯ ಅವ್ರ ಹತ್ರ ಹೇಳೋದು, ಅವ್ರ ವಿಷಯ ಇನ್ನೊಬ್ಬರ ಹತ್ರ ಹೇಳೋದು, ಈ ಥರ ಮಾಡ್ತಾ ಅವರು ಖಂಡಿತವಾಗ್ಲೂ ಹೋಗೋದಿಲ್ಲ. ಈಗ ಕಮ್ಮಿ ಮಾತಾಡೋರು ನಾನು ಹೇಳೋದು, ಅನಾವಶ್ಯಕವಾದಂಥ ಇದರಲ್ಲಿ ಅವರು ಬೀಳುವುದೇ ಇಲ್ಲ. ಇದರಿಂದ ಜನರ ದೃಷ್ಟಿಯಲ್ಲಿ ಅವರ ವ್ಯಾಲ್ಯೂ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗಾಗಿ ಸ್ವಲ್ಪ ಸೈಲೆಂಟಾಗಿರೋದ್ರಿಂದ ಎಷ್ಟು ಲಾಭ ಇದೆ ಅಂತೇಳಿ ಹೇಳಿದ್ನಲ್ಲ ನಿಮ್ಮ ಹತ್ರ. ಕಡಿಮೆ ಮಾತಾಡೋದ್ರಿಂದ ಮೆದುಳು ಶಾಂತವಾಗಿರ್ತದೆ ಒಂದು ಕಡೆ, ಮತ್ತು ಯಾವುದೇ ಕೆಲಸ ಮಾಡೋದ ಕಡೆ ನಮ್ಮ ಗಮನ ಜಾಸ್ತಿ ಹೋಗ್ತದೆ. ಹಾಗಾಗಿ ಕಡಿಮೆ ಮಾತಾಡಿಕೊಂಡು ಈ ಜಾಸ್ತಿ ಕೇಳೋದ್ರಿಂದ ಉಂಟಲ್ಲ, ಇನ್ನೊಂದು ಹೆಲ್ಪ್ ಆಗ್ತದೆ ಅಂತೇಳಿದರೆ, ಇನ್ನೊಬ್ಬರು ಮಾತಾಡೋದನ್ನು ನಾವು ಕರೆಕ್ಟಾಗಿ ಒಬ್ಸರ್ವ್ ಮಾಡ್ತಾಯಿದ್ರೆ ಅವರ ಆ ಮಾತಿನ ಅರ್ಥ ಎಂತ, ಅದರ ಹಿಂದಿನ ಉದ್ದೇಶ ಏನಂತೇಳಿ ನಮಗೊಂದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗ್ತದೆ. ಸುಮ್ಮನೆ ಇರೋದ್ರಿಂದ ನೋಡಿ, ಅನಾವಶ್ಯಕ ಜಗಳ ಚರ್ಚೆಗಳಿಂದ ಸಹ ನಾವೊಂದು ಬಚಾವಾಗ್ಬೋದು. ನಿಮ್ಮಿಂದ ಏನಾದರೂ ತಪ್ಪಾಗುವಂಥ ಒಂದು ಕೆಲಸ ಏನಾದರೂ ಇದ್ದರೆ ಅದು ಸಹ ಆಗೋದಿಲ್ಲ ಸೈಲೆಂಟ್ ಇರೋದ್ರಿಂದ. ಏನಾದರೂ ನೀವು ಮಾತಾಡ್ತಾ ತಪ್ಪಾಗಿ ಏನಾದರೂ ಮಾತಾಡ್ಬೋದಲ್ವ, ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗೆಯೇ ಅಂದರೆ ಮಾತಾಡಿ ನಾವು ಪಶ್ಚಾತ್ತಾಪ ಪಡೋದಕ್ಕಿಂತ ಸೈಲೆಂಟಾಗಿರೋದು ತುಂಬ ಒಳ್ಳೇದು ಅಂದ್ಕೊಳ್ತೇನೆ ನಾನು. ಇದು ಒಬ್ಬೊಬ್ಬರ ಅನಿಸಿಕೆ. ನಾನೊಂದು ಇದರಲ್ಲಿ ನಾನು ಹೇಳ್ತಾ ಇದ್ದೇನೆ ನಿಮಗೆ. ಅವರು ಜಗಳ ಮಾಡ್ದೇನೆ ಮತ್ತು ಚರ್ಚೆ ಮಾಡ್ದೇನೆ ಎದುರಾಳಿಗಳನ್ನು ಒಂದು ಬಾಯಿ ಮುಚ್ಚಿಸುವಷ್ಟು ಟ್ಯಾಲೆಂಟ್ ಅವ್ರ ಹತ್ರ ಇರ್ತದೆ. ಯಾವುದೇ ರೀತಿಯ ಜಗಳ ಸಹ ಅವರಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮೌನವಾಗಿರೋದು ತುಂಬ ಒಳ್ಳೆಯದು. ಅದು ದೌರ್ಬಲ್ಯ ಅಲ್ಲ ಅಂತೇಳಿ ನಾನು ಹೇಳ್ತೇನೆ. ಆದಷ್ಟು ಮೌನವಾಗಿರೋದು ತುಂಬ, ಅಂದರೆ ಹೇಳಿದರೆ ತುಂಬ ಮಾತಾಡೋದ್ರಿಂದ ಸಂಬಂಧ ಹಾಳಾಗ್ತದೆ. ಇದು ನಿಜ. ಸಂಬಂಧ ಹಾಳು ಮಾಡೋದಕ್ಕಿಂತ ನೀವು ಆದಷ್ಟು ಆ ಸಂಬಂಧ ಉಳಿಸ್ಕೊಳ್ಬೇಕಂತೇಳಿದರೆ ಸ್ವಲ್ಪ ಮೌನವಾಗಿರೋದು ತುಂಬ ಒಳ್ಳೆಯದು. ಈಗ ಸುಮ್ಮನೆ ಇರೋದ್ರಿಂದ ಅಥವಾ ಒಂದು ಸೈಲೆಂಟ್ ಆಗಿರೋದ್ರಿಂದ ಅಂತೇಳಿದರೆ ಬೇರೆ ವಿಷಯದ ಕಡೆಗೆ ನಮ್ಮ ಒಂದು ಇದು ಲಕ್ಷ್ಯ ಹೋಗೋದಿಲ್ಲ ಆ ಕಡೆ.
ಆಗ ನಮ್ಮದು ಉದ್ದೇಶ ಏನಿದೆ ಅದು ನಮ್ಮ ತಲೆಯಲ್ಲಿ ಮಾತ್ರ ಇರ್ತದಲ್ವ. ಹಾಗಾಗಿ ಅತಿಯಾಗಿ ಮಾತಾಡಿ ನಾವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನು ನಾವು ಸಾಧನೆ ಮಾಡಬೇಕು ಅದರ ಬಗ್ಗೆ ಮಾತ್ರ ನಾವು ಜಾಸ್ತಿ ಒಂದು ಗಮನ ಕೊಡಲಿಕ್ಕಾಗ್ತದೆ. ಹಾಗಾಗಿ ಮೌನವಾಗಿರೋದ್ರಿಂದ ಎಷ್ಟು ಲಾಭ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ಕೆಲವೊಬ್ಬರು ನೋಡಿ, ಸುಮ್ಮನೆ ಕೆಲಸ ಇರ್ತದೆ ಮನೆಯಲ್ಲಿ, ಆದರೂ ಸಹ ಹೋದವ್ರದ್ದು ಬಂದವ್ರದ್ದು ಆಚೆ ಮನೆ ಈಚೆ ಮನೆ ಅಂಥೇಳಿ ಕೆಲವೊಬ್ಬರು ಮಾತಾಡ್ತಾ ಇರ್ತಾರೆ. ಅಂಥವ್ರ ಮಧ್ಯದಲ್ಲಿ ನೀವು ಕೂತು ನಿಮ್ಮ ಟೈಮನ್ನು ವೇಸ್ಟ್ ಮಾಡೋ ಬದಲಿಗೆ ನಿಮ್ಮದೇನು ಗೋಲ್ ಉಂಟು ಅದನ್ನು ನೀವು ಮಾಡ್ಕೊಳ್ಳಿ ಅಂತೇಳಿ ಹೇಳುವ ಒಂದು ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅಂದರೆ ಈಗ ನಾವೆಷ್ಟು ಸೈಲೆಂಟಾಗಿರ್ತೇವೆ ನೋಡಿ, ಅಷ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಥರ ಒಂದು ಯಾವ ಥರ ಒಂದು ಕೆಪ್ಯಾಸಿಟಿ ಇದೆ ಅಂತೇಳಿದರೆ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಅಂಥೇಳಿ ಎಲ್ಲ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಸಹ ಸಾಧ್ಯ ಆಗ್ತದೆ. ಹಾಗಾಗಿ ಒಂದು ಸೈಲೆಂಟ್ ಆಗಿರೋದು ಅಥವಾ ಮೌನವಾಗಿರೋದು ಎಷ್ಟು ಬೆಟರ್ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತು ಇದೇ ಒಂದು ಜಾಸ್ತಿ ಮಾತಾಡ್ತಾ ಹೋಗೋದ್ರಿಂದ ನಮ್ಮ ಗುರಿ ಕಡೆಗೆ ನಮಗೆ ಲಕ್ಷ್ಯ ಸಹ ಕೊಡಲಿಕ್ಕೆ ಆಗೋದಿಲ್ಲ. ಆದಷ್ಟು ನಾವು ನಮ್ಮ ಗುರಿ ಕಡೆಗೆ ಒಂದು ಅದರ ಕಡೆಗೇ ನಾವೊಂದು ಲಕ್ಷ್ಯ ಕೊಡ್ತಾ ಹೋದರೆ ತುಂಬ ಒಂದು ಹೆಲ್ಪ್ ಆಗ್ತದೆ. ಅನಾವಶ್ಯಕ ಮಾತುಗಳನ್ನು ಆಡ್ತಾ ಹೋಗೋದ್ರಿಂದ ನಮ್ಮ ಗುರಿ ಕೂಡ ತಪ್ತದೆ. ಅಂದರೆ ಅವ್ರ ಹತ್ರ ಮಾತಾಡ್ತಾ ನಾನು ನಿನ್ನೆ ವಿಡಿಯೋದಲ್ಲಿ ಸಹ ಹೇಳಿದೆ, ಯಾವ ವಿಷಯವನ್ನು ಮಾತಾಡಬೇಕು ಆ ವಿಷಯವನ್ನು ಮಾತ್ರ ಹೇಳಬೇಕಾಗ್ತದೆ ಕೆಲವೊಮ್ಮೆ. ಈ ಥರ ಒಂದು ಹೇಳೋದ್ರಿಂದ ಸಹ ಎಷ್ಟು ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅಷ್ಟಕ್ಕೆ ನಾವಿದ್ದರೆ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿಕ್ಕೆ ಸಹ ಒಂದು ಟೈಮ್ ಸಿಗ್ತದೆ ನಮಗೆ. ನಮ್ಮ ಬಗ್ಗೆ ನಾವು ಥಿಂಕ್ ಮಾಡ್ಬೋದು, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ಹಾಗಾಗಿ ಬೇರೆಯವ್ರ ಹತ್ರ ಎಲ್ಲರ ಹತ್ರ ನಾವು ಸಜೆಷನ್ ಕೇಳ್ತಾ ಹೋದರೆ ನಮ್ಗೆ ಖಂಡಿತವಾಗ್ಲೂ ನಮ್ಮ ಕೆಲಸ ಆಗೋದಿಲ್ಲ. ನಿಮಗೆ ಗೊತ್ತಿಲ್ಲ ನನಗೆ ಒಂದು ರಿಸರ್ಚ್ ಸಹ ಮಾಡಿದಾರಲ್ವ, ಎಷ್ಟು ನಾವು ಸೈಲೆಂಟಾಗಿರ್ತೇವೆ ಅಂದರೆ ಒಂದು ದಿನದಲ್ಲಿ ನಾವು ಎಷ್ಟೊತ್ತು ನಾವು ಸೈಲೆಂಟಾಗಿರ್ತೇವೆ ನೋಡಿ, ಅಷ್ಟು ನಿಮಿಷಗಳ ಕಾಲ ನಮ್ಮ ಒಂದು ಮೆದುಳು ಉಂಟಲ್ಲ ಸ್ವಲ್ಪ ಚುರುಕಾಗ್ತದೆ. ಹಾಗೆ ಒಂದು ಉತ್ತಮವಾದಂಥ ಒಂದು ಕಾರ್ಯನಿರ್ವಹಣೆ ಸಹ ಮಾಡ್ತದೆ ಅದು. ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಅದರಲ್ಲಿ ನಮಗೆ ಅಂತೇಳಿ ನಾವು ಸ್ವಲ್ಪ ಟೈಮನ್ನು ಕೊಡಬೇಕಾಗ್ತದೆ. ಆ ಟೈಮಲ್ಲಿ ನಾವು ಸ್ವಲ್ಪ ಸೈಲೆಂಟಾಗಿ ಕೂತು ನಮ್ಮ ಬಗ್ಗೆ ನಾವು ಸ್ವಲ್ಪ ಥಿಂಕ್ ಮಾಡಬೇಕಾಗ್ತದೆ. ಹಾಗೆ ಆಗ ನಮ್ಮ ಮೆದುಳು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೇರೆಯವ್ರಿಗೋಸ್ಕರ ನಾವು ಯೋಚನೆ ಮಾಡಿ ನಮ್ಮ ಮೆದುಳನ್ನು ನಾವು ಹಾಳು ಮಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬೋದು, ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಅಲ್ವಾ. ಮತ್ತು ಆದಷ್ಟು ನೋಡಿ ಅದನ್ನು ನಾವು ಫಸ್ಟಿಗೆ ಹೇಳಿದೆಲ್ಲ, ಚರ್ಚೆ ಮಾಡೋದು, ಜಗಳ ಮಾಡೋದು, ಅದರ ಬಗ್ಗೆ ನಾವು ಸೈಲೆಂಟ್ ಆಗಿದ್ದರೆ ಬೇರೆಯವರ ಮನಸ್ಸು ನೋಯಿಸುವ ಒಂದು ಇದು ಸಂದರ್ಭ ಇರ್ತದೆ ನೋಡಿ, ಅದು ಸಹ ಸಿಗೋದಿಲ್ಲ ನಮಗೆ. ಆದಷ್ಟು ನಾವು ಸೈಲೆಂಟ್ ಆಗಿರೋದಕ್ಕೋಸ್ಕರ ನಮಗೆ ಇನ್ನೊಬ್ಬರ ಮನಸ್ಸು ನೋಯಿಸುವಷ್ಟು ಇದಿರೋದಿಲ್ಲ. ಮತ್ತು ನಾವು ಆಡೋ ಮಾತುಂಟಲ್ಲ ನಮ್ಮ ಹಿಡಿತದಲ್ಲಿರ್ತದೆ. ಹಾಗಾಗಿ ಯಾವತ್ತೂ ಸಹ ನೀವು ಇನ್ನೊಬ್ಬರ ಹತ್ರ ಮಾತಾಡುವಾಗಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ಮಾಡುವಾಗ ಸ್ವಲ್ಪ ನೀವು ಯೋಚನೆ ಮಾಡಿ ಮಾತಾಡ್ಕೊಳ್ಳಿ. ಇನ್ನೊಬ್ಬರಿಗೆ ಅದು ಹೇಗೆ ಅಂತೇಳಿದರೆ ಅವರು, ನಾನು ಹೀಗೆ ಒಂದು ಸ್ವಾಭಾವಿಕವಾಗಿ ಹೇಳ್ತಾ ಇದ್ದೇನೆ, ಅವರು ಎದುರುಗಡೆ ಇದ್ದವರು ಆ ತಪ್ಪು ಮಾಡಿದಾರಾ ಇಲ್ವೋ ಗೊತ್ತಿಲ್ಲ, ಆದರೂ ಸಹ ನೀವು ಅವರ ವಿಷಯವನ್ನು ಇನ್ನೊಬ್ಬರ ಹತ್ರ ಮಾತಾಡೋದು ಹಾಗೆಲ್ಲ ಮಾಡೋ ಬದಲಿಗೆ ಹಾಗೆಲ್ಲ ಮಾಡ್ತಾ ಇದ್ದರೆ ನಿಮ್ಮ ತಲೆಯಲ್ಲಿ ಒಂದು ನೆಗೆಟಿವಿಟಿ ತುಂಬ್ತದೆ ವಿನಃ ಪಾಸಿಟಿವಿಟಿ ಖಂಡಿತವಾಗ್ಲೂ ಬರೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಬಾಯನ್ನು ಮುಚ್ಚಿ ಅಂತೇಳಿದರೆ ಸ್ವಲ್ಪ ಸೈಲೆಂಟಾಗಿ ಇದ್ದು ಮಾತನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ನೀವು ನಿಮ್ಮ ಕೆಲಸವನ್ನು ನೀವು ನೋಡ್ಕೊಳ್ಳೋದು ತುಂಬ ಬೆಟರ್. ಅಂತೇಳಿದರೆ ಇನ್ನೊಬ್ಬರ ಮನಸ್ಸು ನೋಯಿಸುವಷ್ಟು ನಿಮಗೆ ಟೈಮ್ ಸಹ ಇರೋದಿಲ್ಲಲ್ಲ. ಹಾಗೆ ಮಾತಾಡ್ತಾ ಇರುವಾಗ ಇನ್ನೊಬ್ಬರ ಮಾತು ಕೇಳುವ ಅವಶ್ಯಕತೆ ಸಹ ನಿಮಗೆ ಇರೋದಿಲ್ಲ. ಅಂತೇಳಿದರೆ ಒಂದು ಸೈಲೆಂಟ್ ಆಗಿರುವಂಥ ಒಂದು ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಜಾಸ್ತಿ ಮಾತಾಡೋದಕ್ಕಿಂತ ಸ್ವಲ್ಪ ಸೈಲೆಂಟ್ ಆಗಿರೋದು ತುಂಬ ಒಳ್ಳೆಯದು. ನಾನು ಫಸ್ಟಿಗೆ ಹೇಳಿದೆ, ಸೈಲೆಂಟು ಅವರ ವೀಕ್ನೆಸ್ ಅಲ್ಲ, ಸೈಲೆಂಟು ದೌರ್ಬಲ್ಯ ಅಲ್ಲ. ಸೈಲೆಂಟ್ ಇರೋದ್ರಿಂದ ಮನಸ್ಸು ಒಂದು ಶುದ್ಧ ಆಗ್ತದೆ ಮತ್ತು ಮೆದುಳು ಚುರುಕಾಗ್ತದೆ ಅನ್ನೋಗೋಸ್ಕರ ನಾನು ಹೇಳ್ತಾ ಇದ್ದೇನೆ. ಹೇಳ್ಬೋದು, ನಾವು ಸೈಲೆಂಟ್ ಆಗಿದ್ದರೆ ನಮಗೆ ಫ್ರೆಂಡ್ಸ್ ಆಗ್ತಾರಾ ಅಥವಾ ಯಾರಾದರೂ ನಮ್ಮ ಹತ್ರ ಮಾತಾಡ್ತಾರಾ ಅಂತ. ನಿಮಗೆ ಒಬ್ಬರು ಫ್ರೆಂಡ್ಸ್ ಇದ್ದರೆ ಸಾಕಾಗ್ತದೆ ಅಥವಾ ಇಬ್ಬರು ಫ್ರೆಂಡ್ಸ್ ಇದ್ದರೆ ಸಾಕಾಗ್ತದೆ. ಊರಲ್ಲಿದ್ದವರೆಲ್ಲ ಫ್ರೆಂಡ್ಸಿನ ಅಗತ್ಯ ಇಲ್ಲ. ಮಾತು ಕಮ್ಮಿ ಆದಷ್ಟು ನಿಮಗೆ ಫ್ರೆಂಡ್ಸ್ ಸಹ ಕಮ್ಮಿ ಆಗ್ತಾರೆ, ನಿಜ, ನಾನು ಒಪ್ಕೊಳ್ತೇನೆ. ಆದರೆ ನೀವು ಸೈಲೆಂಟ್ ಆದಷ್ಟು ನಿಮ್ಮ ಮನಸ್ಸು ನಿಮ್ಮ ಜೊತೆಲೇ ಒಂದು ಆಗಿರ್ತದಲ್ವ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಿ, ನಿಮ್ಮ ಗೋಲ್ ಬಗ್ಗೆ ನೀವು ಯೋಚನೆ ಮಾಡ್ತೀರಿ. ಇದರಿಂದ ನಿಮಗೆ ಒಂಟಿತನ ಖಂಡಿತವಾಗ್ಲೂ ಕಾಡೋದಿಲ್ಲ.
ಎಷ್ಟೋ ನಿಮ್ಮದು ಬಾಕಿ ಉಳಿದಿರುವಂಥ ಕೆಲಸ ಎಲ್ಲ ಆಗ್ತಾ ಹೋಗ್ತದೆ. ನೀವು ಬೇಕಾದರೆ ಇದನ್ನು ಒಂದು ವಾರ ನೀವು ಟ್ರೈ ಮಾಡಿ. ಸ್ವಲ್ಪ ಮಾತನ್ನು ನೀವು ತುಂಬ ಮಾತಾಡೋರಾದರೆ ಸ್ವಲ್ಪ ಕಮ್ಮಿ ಮಾಡ್ತಾ ಬನ್ನಿ. ತುಂಬ ಅಲ್ಲ, ಸ್ವಲ್ಪ ಕಮ್ಮಿ ಮಾಡಿ. ಆಗಲೇ ನಿಮಗೆ ಗೊತ್ತಾಗ್ತದೆ ನೋಡಿ, ನಿಮ್ಮದು ಎಷ್ಟೋ ಒಂದು ಬ್ಯಾಲೆನ್ಸ್ ಇರುವಂಥ ಕೆಲಸ ಎಲ್ಲ ಆಗ್ತಾ ಹೋಗ್ತದೆ. ಒಂಟಿತನ ಕಾಡುವುದಿಲ್ಲ ಅಂತ ಹೇಳಿದರೆ ನಿಮ್ಮದು ಕೆಲಸನೇ ತುಂಬ ಬ್ಯಾಲೆನ್ಸ್ ಇದ್ದಿರ್ತದಲ್ಲ, ಆ ಕೆಲಸ ಮಾಡೋದ್ರಲ್ಲಿ ನೀವು ಬ್ಯುಸಿಯಾಗಿ ಹೋಗ್ತೀರಿ. ಹಾಗಾಗಿ ನಿಮಗೆ ಒಂಟಿತನ ಖಂಡಿತವಾಗ್ಲೂ ಕಾಡುವುದಿಲ್ಲ. ಇವ್ರದ್ದೊಂದು ವೀಕ್ನೆಸ್ ಅದು, ಅಂದರೆ ಮಾತಾಡಲಿಕ್ಕೆ ಇವರಿಗೆ ಹೆದರಿಕೆ ಆಗ್ತದೆ, ಹಾಗಾಗಿ ಇವರು ಸೈಲೆಂಟ್ ಇದ್ದಾರೆ ಅಂತೇಳಿ ಅಂದ್ಕೊಳ್ತಾರೆ. ಖಂಡಿತವಾಗ್ಲೂ ಅವರಿಗೆ ಯಾವ ಥರದ ವೀಕ್ನೆಸ್ ಸಹ ಇರೋದಿಲ್ಲ, ಅಥವಾ ಅವರಿಗೆ ಯಾವ ಥರ ಹೆದರಿಕೆ ಸಹ ಇರೋದಿಲ್ಲ. ಅಂತೇಳಿದರೆ ಅವರೊಂದು ಯೋಚನೆ ಮಾಡ್ತಾರೆ, ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಜಾಸ್ತಿ ಮಾತಾಡ್ಲಿಕ್ಕೆ ಸಹ ಹೋಗೋದಿಲ್ಲ. ಅವರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದರೆ ಸಹ ಕರೆಕ್ಟ್ ಆಗಲ್ವಾ. ಹಾಗಾಗಿ ಮೌನವಾಗಿರುವವರು ಎಲ್ಲರೂ ಸಹ ಒಂದು ದೌರ್ಬಲ್ಯ ಅಥವಾ ಅವರು ವೀಕ್ನೆಸ್ ಅಂತೇಳಿ ಯಾವತ್ತೂ ಅಂದ್ಕೊಳ್ಬೇಡಿ. ಅವರು 100ಕ್ಕೆ 1 ಮಾತಾಡಿದರೆ ಸಾಕು, ಎದುರುಗಡೆ ಇದ್ದವರು ಬಾಯಿ ಮುಚ್ಚಿಸ್ಬೋದು ಅವರಿಗೆ ಸಹ. ಲಾಸ್ಟ್ ಅಂತ ಹೇಳಿದರೆ ಶಾಂತವಾಗಿರು, ಅಥವಾ ಅಂದರೆ ಕಮ್ಮಿ ಮಾತಾಡಿ ಸೈಲೆಂಟ್ ಆಗಿರು ಅಂತ ಹೇಳಿದರೆ, ಮಾತಾಡದೇ ಇರುವಷ್ಟು ನೀವು ಅಂದರೆ ಮೌನವಾಗಿರುವ ಹಾಗೆ ಅಲ್ಲ ನಾನು ಹೇಳೋದು. ಅಂತೇಳಿದರೆ ನೀವು ಸಂಪೂರ್ಣವಾಗಿ ಶಾಂತವಾಗಿರುವುದು ಅಲ್ಲ. ಎಲ್ಲಿ ಮಾತಾಡಬೇಕು, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಮಾತಾಡಿ, ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡಿ. ಅದರಿಂದ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಅನ್ನೋ ಅರ್ಥದಲ್ಲಿ ನಾನು ಈ ವಿಡಿಯೋನ ಹೇಳಿದ್ದು. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.